ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಶೇಪ್ ನೆಕ್ ಡಿಸೈನು, ಕಟ್ ವರ್ಕ್ ಡಿಸೈನು, ಇದು ಹ್ಯಾಂಡ್ ವರ್ಕಲ್ಲಿ ನೀವು ನೋಡಿರ್ತೀರ ಕಟ್ ವರ್ಕ್ ಡಿಸೈನು ಅಂತ. ಈ ಪದನೂ ನೀವು ಕೇಳಿರ್ತೀರ, ಬ್ಯಾಕ್ ನೆಕ್ ಡಿಸೈನಲ್ಲಿ ಕಟ್ ವರ್ಕ್ ಡಿಸೈನು ಅನ್ನೋದು. ಇದು ಹ್ಯಾಂಡ್ ವರ್ಕ್ ಏನಿಲ್ಲ ಮತ್ತು ಮಿಷನ್ ಎಂಬ್ರಾಯ್ಡ್ರಿ ವರ್ಕ್ ಏನಿಲ್ಲ, ಸಿಂಪಲ್ಲಾಗಿ ಶೇಪ್ ಮಾತ್ರ, ಕಟ್ ವರ್ಕ್ ಶೇಪು. ನಾರ್ಮಲಾಗಿ ರೌಂಡು, ಸ್ಕ್ವಯರು, ಲೀಫ್ ನೆಕ್ಕು ಈ ರೀತಿ ಶೇಪ್ ನೆಕ್ ಇರುತ್ತಲ್ವ, ಅದೇ ರೀತಿಯೇ ಇದು ಒಂದು ಕಟ್ ವರ್ಕ್ ಶೇಪ್ ನೆಕ್ ಡಿಸೈನು. ಅದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡಿ ಪಕ್ಕ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈ ಕಟ್ ವರ್ಕ್ ಡಿಸೈನು ನಾವು ಲೈನಿಂಗಲ್ಲಿ ಕಟ್ ಮಾಡ್ಬೋದು, ಇಲ್ಲ ಅಂದರೆ ಕ್ಯಾನ್ವಾಸ್ ಬರುತ್ತಲ್ವ, ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊಂಡಾದ್ರೆ ಸ್ಟಿಚಿಂಗ್ ಮಾಡ್ಬೋದು. ಎರಡು ಟೈಪ್ ಬರುತ್ತೆ. ಏನು ಅಂದರೆ, ಈಗ ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ತೊಗೊಂಡು ಕ್ಯಾನ್ವಾಸಲ್ಲಿ ಡೀಪು ಮತ್ತು ಬ್ರಾಡು, ನೆಕ್ ವಿಡ್ತು ಮೂರನ್ನ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಕಟ್ ವರ್ಕ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತೊಗೊಂಡು ಅದಕ್ಕೆ ಪ್ರೆಸ್ಸಿಂಗ್ ಮಾಡಿಕೊಂಡು ಅದನ್ನು ಒಂದು ಸೈಡ್ ಫೋಲ್ಡ್ ಮಾಡಿಕೊಂಡು ಈ ಮೇನ್ ಫ್ಯಾಬ್ರಿಕ್ ಮೇಲೆ ಆ ಫ್ಯೂಸಿಂಗ್ ಏನು ಕ್ಯಾನ್ವಾಸ್ ಇದೆಯೋ ಪ್ರೆಸ್ಸಿಂಗ್ ಮಾಡ್ಕೊಂಡಿರೋದು ಅದನ್ನು ಇಟ್ಟು ಸ್ಟಿಚ್ ಮಾಡಿ ಪಕ್ಕ ಮಾಡ್ಬೋದು. ಅದು ನಿಮಗೆ ಸ್ಟಿಫ್ನೆಸ್ ಬರುತ್ತೆ, ಓಕೆನಾ. ಕ್ಯಾನ್ವಾಸ್ ಹಾಕಿರ್ತೀವಲ್ವ, ಸ್ಟಿಫ್ನೆಸ್ ಇರುತ್ತೆ. ಅದು ಯಾವುದಕ್ಕೆ ಅಂದರೆ, ಈಗ ಈ ಮೇನ್ ಫ್ಯಾಬ್ರಿಕ್ ಏನಿದೆಯೋ ಈ ಮೇನ್ ಫ್ಯಾಬ್ರಿಕ್ಕು ತುಂಬ ತೆಳುವಿತ್ತು ಅಂದರೆ, ಓಕೆನಾ, ತುಂಬ ತೆಳುವಿತ್ತು ಅಂದರೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಕ್ಯಾನ್ವಾಸಲ್ಲಿ ನಾವು ನೆಕ್ ಶೇಪ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಲೇಬೇಕು, ಕಂಪಲ್ಸರಿ. ಈ ಮೇನ್ ಫ್ಯಾಬ್ರಿಕ್ ಏನಾದರೂ ದಪ್ಪ ಇತ್ತು ಅಂದರೆ ನಾವು ಲೈನಿಂಗಲ್ಲೇ ಕಟ್ ವರ್ಕ್ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಇದು ತುಂಬ ಈಸಿ ಪ್ರೋಸೆಸ್ ಇರುತ್ತೆ, ಬಟ್ ಅಷ್ಟೊಂದು ಸ್ಟಿಫ್ನೆಸ್ಸು ಬರೋದಿಲ್ಲ. ಇದು ಈಸಿ ಪ್ರೋಸೆಸ್ಸೇ ಇರುತ್ತೆ ಲೈನಿಂಗಲ್ಲಿ ಕಟ್ ಮಾಡ್ಕೊಳ್ಳೋದು, ಅಷ್ಟೊಂದು ಸ್ಟಿಫ್ನೆಸ್ ಬರೋದಿಲ್ಲ. ಮತ್ತು ಇದು ಇನ್ನೂ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಅಂದರೆ ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ಳೋದು ಅಂದರೆ ಒಳಗಡೆ ಪಕ್ಕ ಆಗುತ್ತಲ್ವ, ಫಿನಿಶಿಂಗು ಚೆನ್ನಾಗಿರುತ್ತೆ. ಅದನ್ನು ನಾವು ಫ್ಯೂಸಿಂಗಲ್ಲಿ ಕಟ್ ಮಾಡಿಕೊಂಡು ಇದೇ ಲೈನಿಂಗಿಗೆ ಪ್ರೆಸ್ಸಿಂಗ್ ಮಾಡಿಕೊಂಡು ನಾವು ಪಕ್ಕ ಮಾಡ್ಬೋದು. ಒಟ್ಟು 3 ಟೈಪ್ ಬರುತ್ತೆ. ಒಂದು, ಈ ಲೈನಿಂಗಲ್ಲೇ ನಾವು ಶೇಪ್ನ ಕಟ್ ಮಾಡಿಕೊಂಡು ಪಕ್ಕ ಮಾಡೋದು. ಇನ್ನೊಂದು, ಫ್ಯೂಸಿಂಗ್ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಶೇಪು ಇದೇ ಬ್ಯಾಕ್ ಪೀಸ್, ಲೈನಿಂಗ್ ಪೀಸ್ ಏನಿದೆ ಇದಕ್ಕೇ ಪ್ರೆಸ್ಸಿಂಗ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಪಕ್ಕ ಮಾಡೋದು. ಇನ್ನೊಂದು ಟೈಪ್ ಏನಂದರೆ, ಈ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡಿಕೊಂಡು ಸಪ್ರೇಟಾಗಿ ಲೈನಿಂಗಿಗೆ ನಾವು ಕ್ಯಾನ್ವಾಸ್ ನೆಕ್ ಶೇಪ್ನ ಕಟ್ ಮಾಡಿರ್ತೀವಲ್ವ ಕ್ಯಾನ್ವಾಸಲ್ಲಿ, ಅದನ್ನು ಸಪ್ರೇಟ್ ಲೈನಿಂಗಿಗೆ ಪ್ರೆಸ್ಸಿಂಗ್ ಮಾಡ್ಕೊಂಡು ಐರನ್ ಮಾಡಿಕೊಂಡು ಸ್ಟಿಚ್ ಮಾಡೋದು. 3 ಟೈಪ್ ಬರುತ್ತೆ. 3 ಟೈಪಲ್ಲಿ ನೀವು ಯಾವ ಟೈಪ್ ಬೇಕಾದರೂ ನೀವು ಸ್ಟಿಚಿಂಗು ಮಾಡ್ಕೊಳ್ಬೋದು. ನೆಕ್ ಡಿಸೈನು ಅದು ನಿಮಗೆ ಬಿಟ್ಟಿದ್ದು. ನಾನು ಅದರಲ್ಲಿ ನಿಮಗೆ ಒಂದು ಟೈಪು, ಫಸ್ಟ್ ಇದು ಬೇಸಿಕ್ ಅಂತ ತಿಳ್ಕೊಳ್ಳಿ. ಜಾಸ್ತಿ ಲೈನಿಂಗಲ್ಲೇ ಕಟ್ ಮಾಡಿಕೊಂಡು ಶೇಪ್ ನೆಕ್ನ ಡಿಸೈನ್ ಮಾಡ್ತಾರೆ, ಕ್ಯಾನ್ವಾಸ್ ಜಾಸ್ತಿ ಬಳಸೋದಿಲ್ಲ. ಪ್ಯಾಚ್ ವರ್ಕ್ ಇದ್ದರೆ ಕ್ಯಾನ್ವಾಸ್ ಬಳಸೋದು, ನಾರ್ಮಲ್ ಶೇಪ್ ನೆಕ್ ಇದ್ದರೆ ಜಾಸ್ತಿ ಯಾರೂ ಬಳಸೋದಿಲ್ಲ. ಮತ್ತು ಈ ಮೇನ್ ಫ್ಯಾಬ್ರಿಕ್ ದಪ್ಪ ಇದ್ರೂ, ಓಕೆನಾ, ಈ ಮೇನ್ ಫ್ಯಾಬ್ರಿಕ್ ದಪ್ಪ ಇದ್ದರೂ ಲೈನಿಂಗಲ್ಲೇ ಈಸಿಯಾಗಿ ಕಟ್ ಮಾಡ್ಬೋದು. ಕ್ಯಾನ್ವಾಸ್ ಹಾಕಿದರೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಅಂತ ಲೈನಿಂಗಲ್ಲೇ ಕಟ್ ಮಾಡಿ ಸ್ಟಿಚ್ ಮಾಡ್ತಾರೆ. ಇಷ್ಟಿರುತ್ತೆ, ಇದನ್ನು ತಿಳ್ಕೊಳ್ಳಿ. ನಾನು ಈಗ ಇದರಲ್ಲಿ 3 ಟೈಪ್ ಏನು ತಿಳಿಸ್ಕೊಟ್ನೋ ಅದರಲ್ಲಿ ಒಂದು ಟೈಪು ಫಸ್ಟು ಲೈನಿಂಗಲ್ಲೇ ಕಟ್ ಮಾಡಿಬಿಟ್ಟು ಇದರಲ್ಲೇ ಪಕ್ಕ ಮಾಡೋದು. ಇದು ಈಸಿ ಪ್ರೋಸೆಸ್, ಈಸಿಯಾಗಿರುತ್ತೆ. ಮೇನ್ ಫ್ಯಾಬ್ರಿಕ್ ದಪ್ಪ ಇದ್ದರೆ ಸ್ಟಿಫ್ನೆಸ್ಸು ಇರುತ್ತೆ. ನಿಮಗೆ ಸ್ಟಿಫ್ನೆಸ್ ಏನು ಪೂರ್ತಿ ಕಡಿಮೆ ಆಗೋದಿಲ್ಲ, ಮೇನ್ ಫ್ಯಾಬ್ರಿಕ್ ದಪ್ಪ ಇರೋದರಿಂದ ಸ್ಟಿಫ್ನೆಸ್ಸು ಇರುತ್ತೆ. ಓಕೆ, ಫಸ್ಟು ಡೀಪ್ನ ಮಾರ್ಕ್ ಮಾಡ್ಕೊಳ್ಬೇಕು, ಎಷ್ಟು ಇಂಚ್ ಡೀಪ್ ಇದೆ ಅಂತ. ನಂತರ ಈ ನೆಕ್ ವಿಡ್ತ್ ನೋಡ್ಕೊಳ್ಬೇಕು. ಇಲ್ಲಿ ನೆಕ್ ವಿಡ್ತ್ ನಮಗೆ ಎಷ್ಟಿರುತ್ತೋ, ಓಕೆನಾ, ಅದಕ್ಕಿಂತ ಇನ್ನೂ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಅಂದರೆ ಇದು ಕಟ್ ವರ್ಕ್ ಆಗಿರೋದ್ರಿಂದ ನಮಗೆ ಶೇಪು ಒಳಗಡೆ ಸೈಡೇ ಬರುತ್ತೆ. ಹಾಗಾಗಿ ಬ್ರಾಡು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು. ಈ ನೆಕ್ ವಿಡ್ತ್ ಎಷ್ಟಿರುತ್ತೋ ಅದಕ್ಕಿಂತ ಇನ್ನೂ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇದು ರೆಡಿ ಇದೆ, ಓಕೆನಾ. ಬಾಕ್ಸ್, ಈಗೇನು ಬಾಕ್ಸ್ ಟೈಪ್ ಮಾರ್ಕ್ ಮಾಡಿದ್ವಿ ಇದು ರೆಡಿ ಇದೆ. ನಾವು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಇದು ಕಟ್ ವರ್ಕ್ ಶೇಪ್ ಆಗಿರೋದ್ರಿಂದ ಅದ್ರ ಲೆವೆಲ್ಗೆ ಕಟ್ ಮಾಡಬೇಕು. ರೌಂಡ್ ನೆಕ್ಕು, ಶೇಪ್ ನೆಕ್ಕು, ರೌಂಡ್ ನೆಕ್ಕು ಮತ್ತು ಸ್ಕ್ವೇರ್ ನೆಕ್ಕು, ಲೀಫ್ ನೆಕ್ ಈ ರೀತಿ ಶೇಪ್ ನೆಕ್ ಇದ್ದಾಗ ಲೈನಿಂಗಲ್ಲೇ ನಾವು ಕಟ್ ಮಾಡಿದರೆ ಅದಕ್ಕಿಂತ 1/4 ಇಂಚ್ ಬಿಟ್ಟು ಕಟ್ ಮಾಡಬೇಕಾಗುತ್ತೆ, ಓಕೆನಾ. ಈಗ ಫಸ್ಟು ಈ ಕಟ್ ವರ್ಕ್ ಡಿಸೈನ್ಗೆ ಒಂದು ವಿ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ.
ಈ ರೀತಿ ವಿ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ನಾನು ನನ್ನ ಸೈಡ್ ಈ ರೀತಿ ಫಸ್ಟು ಮಾರ್ಕ್ನ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಮಾರ್ಕ್ನ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರಫಾಗೆ ನಾನೀಗ ಒಂದು ಮಾರ್ಕ್ನ ಮಾಡಿದ್ದೀನಿ ನೋಡಿ. ಈ ಶೇಪ್ ಅನ್ನೋದು ಈ ಮಾರ್ಕು ಒಂದು ಅರ್ಧ ಇಂಚು ಒಳಗಡೆ ಸೈಡ್ ಬರಬೇಕು. ಈ ಮಾರ್ಕಿಂದ ಈಗ ಈ ಬಾಕ್ಸ್ ಸ್ಟ್ರೈಟ್ ಮಾರ್ಕ್ ಏನಿದೆಯಾ ಇಲ್ಲಿಂದ ಇದು ಅರ್ಧ ಇಂಚು ಒಳಗಡೆ ಸೈಡ್ ಬರಬೇಕು. ಈ ವಿಡ್ತು ನೀವು 1.5 ಇಂಚ್ವರೆಗೂ ತೊಗೊಳ್ಬೋದು. ಓಕೆನಾ, 1.5-2 ಇಂಚ್ವರೆಗೂ ಈ ವಿಡ್ತನ್ನ ತೊಗೊಳ್ಬೋದು. ಇಲ್ಲ 1 ಇಂಚ್ಗಾದರೂ ನೀವು ಕಟ್ ವರ್ಕ್ ಜಾಸ್ತಿ ಬರಬೇಕು ಶೇಪ್ ಅಂದರೆ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೋದು. ಅದು ನಿಮಗೆ ಬಿಟ್ಟಿದ್ದು, ನೀವು ಯಾವ ರೀತಿ ಆದರೆ ಆ ಶೇಪ್ ನಿಮಗೆ ಎಷ್ಟು ಇಂಚಿಗೆ ಬೇಕಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೋ ಅದ್ರ ಪ್ರಕಾರ ನೀವು ಈ ಕಟ್ ವರ್ಕ್ ಶೇಪ್ನ ಮಾರ್ಕ್ ಮಾಡ್ಬೋದು. ಈ ರೀತಿ ನೋಡಿ, ಈ ಕಟ್ ವರ್ಕ್ ಶೇಪ್ನ ಮಾರ್ಕ್ ಮಾಡೋದು. ಇಲ್ಲಿ ನಾನು ಬ್ರಾಡು ಏನಕ್ಕೆ ಬಿಡ್ತು ಜಾಸ್ತಿ ತೊಗೊಳ್ಬೇಕು ಅಂತ ತಿಳಿಸಿದ್ದೀನಿ ಅಂದರೆ, ಈ ರೀತಿ ಕಟ್ ವರ್ಕ್ ಶೇಪು ನೋಡಿ ಒಳಗಡೆ ಸೈಡೇ ಬಂದಿದೆ. ಓಕೆನಾ, ಹೊರಗಡೆ ಸೈಡ್ ಜಾಸ್ತಿ ಹೋಗಿಲ್ಲ, ಬ್ರಾಡು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾವು ಇಲ್ಲಿ ಬ್ರಾಡ್ ಜಾಸ್ತಿ ತೊಗೊಂಡ್ರೆ ಆಲ್ಮೋಸ್ಟ್ ಸ್ವಲ್ಪ ಕವರ್ ಆಗುತ್ತೆ. ಕಟ್ ಮಾಡಬೇಕಾದ್ರೆ ನಾವು ರೆಡಿ ಕಟ್ ಮಾಡ್ತೀವಿ, ಸ್ಟಿಚಿಂಗ್ ಮಾಡಿದಾಗ ಇನ್ನೂ ಒಂದು 1/4 ಇಂಚು ಜಾಸ್ತಿ ಆಗುತ್ತೆ. ಆಗ ನಿಮಗೆ ಅದು ಬ್ರಾಡು ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಕಟ್ ವರ್ಕ್ ಶೇಪು ಅಷ್ಟೇ, ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡಿ. ಶೇಪು ನೀವು ಕಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರಬೇಕು. ನೀವೆಷ್ಟು ಪರ್ಫೆಕ್ಟಾಗಿ ಈ ಶೇಪ್ನ ಕಟ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟಾಗಿ ಈ ನೆಕ್ ಡಿಸೈನ್ ಅನ್ನೋದು ಔಟ್ಲುಕ್ಕು ಅಷ್ಟು ನೀಟಾಗಿರುತ್ತೆ. ಇದು ಕಟ್ ವರ್ಕ್ ಶೇಪು ಈ ರೀತಿ ಬರುತ್ತೆ ನೋಡಿ. ಇದು ರೆಡಿ ಆದಾಗ ಇನ್ನೂ ನಿಮಗೆ ಔಟ್ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿ ಇರುತ್ತೆ. ನಾವು ಡಾಟ್ಸ್ನ ಇಟ್ಕೊಂಡಾಗ ಇನ್ನೂ ಸ್ವಲ್ಪ ಈ ರೀತಿ ಬ್ರಾಡ್ ಆಗುತ್ತೆ. ಇದು ಬ್ಲೌಸ್ ಹಾಕ್ಕೊಂಡಾಗ ನಿಮಗೆ ತುಂಬ ನೀಟಾಗಿ ಮತ್ತು ಗ್ರ್ಯಾಂಡಾಗೂ ಕಾಣಿಸುತ್ತೆ. ಈ ಕಟ್ ವರ್ಕ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇದು ಹ್ಯಾಂಡ್ ವರ್ಕ್ ಮತ್ತು ಮಿಷಿನ್ ವರ್ಕಲ್ಲಿ ನೀವು ನೋಡಿರ್ತೀರ ಈ ರೀತಿ ಕಟಿಂಗ್ ಮಾಡೋದು. ಇದು ಈಗ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಈ ಕಟ್ ವರ್ಕ್ ಶೇಪ್ ಪಕ್ಕ ಮಾಡೋದು ತುಂಬ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾವು ಬಾಟಮ್ ಕೆಳಗಡೆ ಸೈಡು ಸೊಂಟದ ಹತ್ರ ಈ ಪಟ್ಟಿ ಏನು ಬರುತ್ತೋ ಅದನ್ನು ಫಸ್ಟ್ ಪಕ್ಕ ಮಾಡ್ಕೊಳ್ಬೇಕು. ಅದು ನಾವು ಈ ಮೇನ್ ಫ್ಯಾಬ್ರಿಕ್ ಏನಿರುತ್ತೋ ಇದನ್ನು ಈ ರೀತಿ ಉಲ್ಟಾ ಹಾಕ್ಕೊಳ್ಬೇಕು. ಓಕೆನಾ, ಸೀದಾ ಅಂದರೆ ಒರಿಜಿನಲ್ಲು ಕೆಳಗಡೆ ಸೈಡ್ ಇರಬೇಕು, ಉಲ್ಟಾ ಅನ್ನೋದು ಮೇಲ್ಗಡೆ ಸೈಡ್ ಇರಬೇಕು. ಇದರ ಮೇಲ್ಗಡೆ ಲೈನಿಂಗ್ನ ಈ ರೀತಿ ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಲೈನಿಂಗಿಂತ ಇದು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಲ್ವ, ಇದು 3/4 ಇಂಚಿಂದ 1 ಇಂಚ್ವರೆಗೂ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಅರ್ಧ ಇಂಚ್ ಬಿಟ್ಟರು ಆಯಿತು. ಹೊಸದಾಗಿ ಕಲಿಯೋರಿಗೆ ಎಕ್ಸ್ಟ್ರಾ ಬಿಟ್ಕೊಂಡ್ರೇ ಕರೆಕ್ಟಾಗಿರುತ್ತೆ. ಇಷ್ಟು ನಾವು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಬಿಟ್ಕೊಂಡು ಈ ಅರ್ಧ ಇಂಚ್ ಲೈನಿಂಗು ಮಾರ್ಕಿಂಗ್ ಮಾಡಿದ್ದೀವಲ್ವ, ಇಲ್ಲಿಗೆ ಫಸ್ಟ್ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ಇದು ಪಕ್ಕ ಮಾಡೋದು ಆಲ್ರೆಡಿ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಒಂದು ಸ್ಟಿಚ್ನ ಮಾಡಿಕೊಂಡ ನಂತರ ಲೈನಿಂಗ್ನ ಈ ರೀತಿ ರಿವರ್ಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಲೈನಿಂಗ್ ಮೇಲೆ ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಡು ಇದನ್ನು ರಿವರ್ಸ್ ಮಾಡ್ಕೊಳ್ಳಿ. ಈ ರೀತಿ ಈಗ ಒರಿಜಿನಲ್ಲು ಮೇಲ್ಗಡೆ ಸೈಡ್ ಬರುತ್ತೆ. ಈ ಲೈನಿಂಗ್ ಇರುತ್ತಲ್ವ, ಈ ಲೈನಿಂಗ್ ಎಕ್ಸ್ಟ್ರಾ ಇದ್ರ ಒಳಗಡೆ ಈ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಫೋಲ್ಡ್ ಮಾಡಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ಕಡೆ ಸೈಡು ಸ್ಟಿಚ್ನ ಮಾಡ್ಕೊಳ್ಳೋದು. ಈ ಶೇಪ್ ಕಟ್ ವರ್ಕ್ ಶೇಪ್ನ ಪಕ್ಕ ಮಾಡೋದಕ್ಕೆ ಸ್ವಲ್ಪ ಗಮನ ಇಟ್ಟು ನೋಡಿ.
ಇದು ಒರಿಜಿನಲ್ ಇದೆ, ಈಗ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ, ಈ ಒರಿಜಿನಲ್ ಮೇಲೆ ನೋಡಿ ಹಾಗೆ ಈ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡು ಇಲ್ಲಿವರೆಗೂ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ. ಈ ಸ್ಟಿಚ್ ಮಾಡಿರೋದು ನೋಡಿ ಈ ರೀತಿ ಕಾಣಿಸ್ಬೇಕು, ಕಾಣಿಸ್ತಾ ಇದೆ ಅಲ್ವ, ಈ ರೀತಿ ಡಬಲ್ ಸ್ಟಿಚ್, ಈ ಎರಡೂ ಸ್ಟಿಚ್ಚು ಕಾಣಿಸ್ಬೇಕು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ. ಇಲ್ಲೇ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಹಾಗಾಗಿ ನಾನು ನಿಮಗೆ ಗಮನ ಇಟ್ಟು ನೋಡಿ ಅಂತ ತಿಳಿಸ್ತಾ ಇರೋದು. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈಗ ಈ ಕಟ್ ವರ್ಕ್ ಶೇಪ್ ಇದೆ ಅಲ್ವಾ, ಈ ಕಟ್ ವರ್ಕ್ ಶೇಪು 1/4 ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇಲ್ಲಿ ನೀವು ಸ್ಟಿಚ್ ಮಾಡೋದೇ ನಿಮಗೆ ಇಂಪಾರ್ಟೆಂಟ್. ನೀವು ಯಾವ ರೀತಿ ಆದರೆ ಸ್ಟಿಚ್ ಮಾಡ್ತಿರೋ, ಎಷ್ಟು ಪರ್ಫೆಕ್ಟಾಗಿ ನೀವು ಸ್ಟಿಚ್ ಮಾಡ್ತಿರೋ ಅಷ್ಟೇ ಪರ್ಫೆಕ್ಟಾಗಿ ಈ ಶೇಪ್ ಅನ್ನೋದು ಬರುತ್ತೆ. ನೋಡಿ ಮಾರ್ಜಿನ್ನು 1/4 ಇಂಚು, ಯಾವುದೇ ಕಾರಣಕ್ಕೂ ನೀವು ಮಾರ್ಜಿನ್ನು ಜಾಸ್ತಿ ತೊಗೊಳ್ಬಾರ್ದು. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ತೊಗೊಳ್ಬಾರ್ದು. ನಿಧಾನವಾಗಿ ಸ್ಟಿಚ್ ಮಾಡಬೇಕಿದು, ಆಗಲೇ ನಿಮಗೆ ಈ ಶೇಪ್ ಎಲ್ಲ ಪರ್ಫೆಕ್ಟಾಗಿ ಬರೋದು. ಮತ್ತು ಇಲ್ಲಿ ನೋಡ್ಕೊಳ್ಬೇಕು, ಇದು ಕರೆಕ್ಟಾಗಿರಬೇಕು ಎಡ್ಜು. ಈ ರೀತಿ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ ನಂತರ ಶೇಪ್ ನೋಡ್ತಾ ಇರಬೇಕು ನೀವು, ನಾನು ಯಾವ ರೀತಿ ಆದರೆ ಸ್ಟಿಚ್ ಮಾಡಿದ್ದೀನಿ ಅಂತ. ಇದೇ ರೀತಿಯೇ ಬರಬೇಕು ಸ್ಟಿಚ್ ಮಾಡಿದರೆ ಶೇಪು. ಈ ಒಳಗಡೆ ಸೈಡ್ ಇರುವಂಥ ಮೇನ್ ಫ್ಯಾಬ್ರಿಕ್ ಏನಿದೆ ಇದನ್ನು ನೀಟಾಗಿ ಲೈನಿಂಗು ಶೇಪ್ ಕಾಣಿಸ್ತಾ ಇದೆಯಲ್ವ ನಿಮಗೆ, ಈ ಲೈನಿಂಗ್ ಶೇಪ್ ಪ್ರಕಾರನೇ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನೀವು ಕಟ್ ಮಾಡೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಇದು ತುಂಬ ಕಡಿಮೆನೂ ಕಟ್ ಮಾಡಬಾರ್ದು ಮತ್ತು ಜಾಸ್ತಿನೂ ಕಟ್ ಮಾಡಬಾರ್ದು. ಕರೆಕ್ಟಾಗಿ ಶೇಪ್ ಕರೆಕ್ಟಾಗಿ ಕಟ್ ಮಾಡಬೇಕು. ಹೊಲಿಗೆ ಕಟ್ ಆಗಬಾರ್ದು. ಹೊಲಿಗೆ ಕಟ್ಟಾಯಿತು ಅಂದರೆ ಮತ್ತೆ ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ಹುಷಾರಾಗಿ ನೋಡಿಕೊಂಡು ಕಟ್ ಮಾಡಿ. ನೀವು ಕರೆಕ್ಟಾಗಿ ಕಟ್ ಮಾಡಿದ್ರೇ ಶೇಪು ಕರೆಕ್ಟಾಗಿ ಬರುತ್ತೆ, ಕಾಣಿಸುತ್ತೆ ನೀಟಾಗಿ. ಇಲ್ಲಾಂದರೆ ಅಷ್ಟು ಶಾರ್ಪಾಗಿ ಈ ಎಡ್ಜಸ್ ಕಾಣಿಸೋದಿಲ್ಲ. ಓಕೆ, ಇಷ್ಟು ನೀಟಾಗಿ ಕಟ್ ಮಾಡಿದ ನಂತರ ಇದನ್ನು ಈ ರೀತಿ ಪಲ್ಟಾಯಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿದೆ. ನೀವೇನೆಂದರೆ ನಿಧಾನವಾಗಿ ಶೇಪ್ ಮಾರ್ಕ್ ಮಾಡಿ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಅದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ನೀವೆಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀರೋ ನಿಮಗೆ ಅಷ್ಟೇ ಪರ್ಫೆಕ್ಟಾಗಿ ಶೇಪ್ ಬರುತ್ತೆ. ಕಟ್ ವರ್ಕ್ ಶೇಪು ತುಂಬ ಚೆನ್ನಾಗಿರುತ್ತೆ. ನೆಕ್ ಡಿಸೈನು ಏನಂದರೆ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನೋಡಿ ಕರೆಕ್ಟಾಗಿ ಈ ಶೇಪ್ ಏನು ಸ್ಟಿಚ್ ಮಾಡಿದರೆ ಇದನ್ನು ಈ ರೀತಿ ನೀಟಾಗಿ ಕೈಯಿಂದ ಈ ರೀತಿ ರಿವರ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಹೊಲಿಗೆ ಹಾಕಿದರೆ ಸಾಕು. ಯಾವುದು? ಕಿನಾರಿ ಹೊಲಿಗೆ ಒಂದು ಹಾಕ್ಕೊಂಡ್ರೆ ಸಾಕು.
ಈ ಕಿನಾರಿ ಹೊಲಿಗೆ ಹಾಕಬೇಕಾದ್ರೂ ಅಷ್ಟೇ ನಿಧಾನವಾಗಿ ತುಂಬ ತುದಿಗೆ ಈ ಕಿನಾರಿ ಹೊಲಿಗೆನ ನೀಟಾಗಿ ಕಿನಾರಿ ಹೊಲಿಗೆ ಕಾಣಿಸ್ಬೇಕು ನೀಟಾಗಿ, ಅಷ್ಟು ನೀಟಾಗಿ ಈ ಹೊಲಿಗೆನ ಹಾಕ್ಕೊಳ್ಬೇಕು. ಈ ರೀತಿ ಕಿನಾರಿ ಹೊಲಿಗೆನ ಹಾಕ್ಕೊಂಡ್ರೆ ಇಷ್ಟು ಡಿಸೈನ್ ಮುಗೀತು ನೋಡಿ. ಇದರಲ್ಲಿ ನೀವು ಈ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡ್ತೀರಲ್ವ, ಇದರಲ್ಲಿ ಯಾವುದಾದ್ರೂ ಒಂದು ಶೇಪು ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ಈ ಡಿಸೈನೇ ಹಾಳಾಗೋಗುತ್ತೆ. ಇದು ತುಂಬ ಅಂದರೆ ತುಂಬ ಔಟ್ಲುಕ್ ಇರುತ್ತೆ ಈ ಕಟ್ ವರ್ಕ್ ನೆಕ್ ಡಿಸೈನು, ಶೇಪ್ ನೆಕ್ದು. ಇದು ನಾವೆಷ್ಟು ಪರ್ಫೆಕ್ಟಾಗಿ ಈ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀವೋ ಅಷ್ಟು ಪರ್ಫೆಕ್ಟಾಗಿ, ಅಷ್ಟು ಔಟ್ಲುಕ್ಕಾಗಿ ಕಾಣಿಸುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ ಏನಾದರೂ ಡಿಸೈನ್ಸ್ ಮಾಡ್ಬೋದು, ಅಂದರೆ ಲೇಸ್ ಅಟ್ಯಾಚ್ ಮಾಡೋದಾಗಿರಲಿ, ಇದಕ್ಕೆ ಪೈಪಿಂಗ್ ಮಾಡೋದಾಗಿರಲಿ, ಇದಕ್ಕೆ ಪಟ್ಟಿ ಕಟ್ಟೋದಾಗಿರಲಿ, ಇಲ್ಲಾಂದರೆ ಬಟನ್ಸ್ ಬರುತ್ತೆ, ಆ ಬಟನ್ಸ್ನ ಒಂದೊಂದು ಈ ರೀತಿ ಬಟನ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದಾಗಿರಲಿ. ನಾವು ಇದಕ್ಕೆ ಕಟ್ ವರ್ಕ್ ಡಿಸೈನ್ಗೆ ನಾರ್ಮಲಾಗಿ ಹ್ಯಾಂಡ್ ವರ್ಕು ಇಲ್ಲ ಮಿಷನ್ ವರ್ಕೆ ಬಿಟ್ಟು ನಾವು ಸಪ್ರೇಟಾಗಿ ಈ ರೀತಿ ನೆಕ್ ಕಟ್ ಮಾಡಿ ಸ್ಟಿಚ್ ಮಾಡಿ ಇದಕ್ಕೆ ಎಕ್ಸ್ಟ್ರಾ ನಾವೇ ಏನಾದರೂ ಡಿಸೈನ್ನ ಮಾಡ್ಕೊಳ್ಬೋದು. ಓಕೆನಾ, ಇದು ತುಂಬ ಚೆನ್ನಾಗಿರುತ್ತೆ ಈ ನೆಕ್ ಡಿಸೈನು. ಹಾಗಾಗಿ ನಿಮಗೆ ಈ ಕಟ್ ವರ್ಕ್ ಶೇಪ್ ನೆಕ್ ಡಿಸೈನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿರೋದು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು, ಓಕೆನಾ, ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ 2 ಡಾಟ್ಸ್ನ ಇಟ್ಕೊಂಡ್ರೆ ಮುಗೀತು. ಇದು ಕಟ್ ವರ್ಕು ಶೇಪ್ ನೆಕ್ ಡಿಸೈನ್. ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಪರ್ಫೆಕ್ಟಾಗಿದೆ ಅಂತ. ಇದು ಈ ವಿಡಿಯೋದಲ್ಲಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.